ಶ್ರೀ KH ಪುಟ್ಟಸ್ವಾಮಿ ಗೌಡರವರೇ, ಮಾಜಿ ಸಚಿವರು, ಗೌರಿಬಿದನೂರಿನ ಮಾಜಿ ಶಾಸಕರು, ಹಿರಿಯರು ಆಗಿರ್ತಕ್ಕಂಥ ಶ್ರೀ NH ಶಿವಶಂಕರ್ ರೆಡ್ಡಿ ಅವರೇ, ಗೌರಿಬಿದನೂರಿನ ಮತ್ತೊಬ್ಬ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಜ್ಯೋತಿ ರೆಡ್ಡಿ ಅವರೇ, ಸಂಘದ ಗೌರವಾಧ್ಯಕ್ಷರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ HS ಶಶಿಧರ್ ಕುಮಾರ್ ಅವರೇ, ಇದರ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು, ಈ ಗ್ರಾಮದವರೇ ಆಗಿರ್ತಕ್ಕಂಥ ಶ್ರೀ HV ಮಂಜುನಾಥ್ ರವರೇ ಮತ್ತು ಸಂಘದ ಎಲ್ಲ ಪದಾಧಿಕಾರಿ ಮಿತ್ರರೇ, ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರವೀಂದ್ರ ಅವರೇ, ಶ್ರೀ ಪ್ರಕಾಶ್ ರವರೇ, ಶ್ರೀ ಕುಶಾಲ್ ಚೌಕ್ಸೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಮುಖ್ಯ ಭಾಷಣಕಾರರಾಗಿ ಅತ್ಯಂತ ನಮ್ಮ ರಾಜ್ಯದ ಹಿರಿಯ ಸಾಹಿತಿಗಳಾಗಿ ಬಂದಿರತಕ್ಕಂಥ ಶ್ರೀ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯನವರೇ, ಅಧ್ಯಕ್ಷತೆಯನ್ನ ಈಗಾಗಲೇ ವಹಿಸ್ಕೊಂಡಿರ್ತಕ್ಕಂಥ ಮಾನ್ಯ ಶಾಸಕರು ಆದಿಯಾಗಿ ಎಲ್ಲ ಗಣ್ಯಾತಿ ಗಣ್ಯರೇ, ಈ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರೇ, ಈ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಪೋಷಕ ವೃಂದದವರೇ, ಮಾಧ್ಯಮ ಗೆಳೆಯರೇ, ಈ ಕ್ಷೇತ್ರದ ಈ ಜಿಲ್ಲೆಯ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ, ಬಹಳ ಸಮಯ ಆಗಿದೆ. ಮೊದಲನೇದಾಗಿ ನಾನು ತಡವಾಗಿ ಬಂದಿರೋದಕ್ಕೆ ನಿಮ್ಮ ಕ್ಷಮೆಯನ್ನ ಕೇಳ್ತೇನೆ. ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ನಾನು ಬೆಳಗ್ಗೆ 3:30 ಫ್ಲೈಟ್ ಹಿಡ್ಕೊಂಡು ಬಂದಿದ್ದೇನೆ. ನಾನು ಹೇಳಿದ್ದೆ ಮಾನ್ಯ ಮಂಜುನಾಥ್ ರವರಿಗೆ ಮತ್ತು ನಮ್ಮ ಡಾಕ್ಟರ್ಗೆ, ನಾನು ಬಂದೇ ಬರ್ತೇನೆ ಈ ಕಾರ್ಯಕ್ರಮಕ್ಕೆ ಅಂತ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಇವತ್ತು ದುರದೃಷ್ಟ, ಅವರು ಸ್ವಲ್ಪ ಸಣ್ಣ ಗಾಯ ಮಾಡ್ಕೊಂಡು ಬರ್ಲಿಕ್ಕೆ ಆಗಿಲ್ಲ ಅಂತ ನಾನು ಈಗ ತಾನೇ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದೆ. ಅನೇಕ ಸಿದ್ಧತೆಗಳನ್ನ ಮಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ. ಈ ಸಂಸ್ಥೆಗೆ ವಿಶೇಷವಾಗಿ ಸರ್ಕಾರದಿಂದ ಏನಾದರೂ ಅವ್ರ ಕಡೆಯಿಂದ ಕೊಡುಗೆಯನ್ನ ತಗೋಬೇಕು ಅಂತೇಳಿ ಬಹಳಷ್ಟು ನಮ್ಮ ಮುಖಂಡರುಗಳು ಪ್ರಯತ್ನ ಮಾಡ್ತಾ ಇದ್ರು. ಬಹುಶಃ ಸಚಿವರಿಗೆ ನಿಮ್ಮ ಬಿತ್ತಳಿಕೆಯನ್ನ ನೀವು ಕೊಟ್ರೆ ಅವರೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟು, ಶತಮಾನೋತ್ಸವ ಈ ರೀತಿಯ ಒಂದು ಸರ್ಕಾರಿ ಶಾಲೆ ಆಗೋದು ಅಷ್ಟು ಸುಲಭದ ಮಾತಲ್ಲ. ಮೊನ್ನೆ ತಾನೇ ನಾನು ಮಂಚೇನಹಳ್ಳಿಯಲ್ಲಿ ಒಂದು ಶತಮಾನೋತ್ಸವ ಶಾಲೆಗೆ, ಸರ್ಕಾರಿ ಶಾಲೆಯಲ್ಲಿ ಆಚರಣೆ ಆಗಿದ್ದ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಇದು ಮತ್ತೆ 2ನೇದು ಹೊಸೂರಿನಲ್ಲಿ ಆಗ್ತಾ ಇದೆ. ಇಷ್ಟು ಭವ್ಯವಾಗಿರ್ತಕ್ಕಂಥ ಕಟ್ಟಡಗಳು, ಇಷ್ಟು ವಿಶಾಲವಾದಂಥ ಮೈದಾನ, ಒಂದು ಸರ್ಕಾರಿ ಶಾಲೆಯನ್ನು ನೋಡಿದಾಗ ನಮ್ಮ ಪೂರ್ವಿಕರ, ವಿಶೇಷವಾಗಿ H ನರಸಿಂಹಯ್ಯನವರ ಒಂದು ದಿವ್ಯ ದೃಷ್ಟಿ ಏನಿತ್ತು, ದೂರದೃಷ್ಟಿ ಏನಿತ್ತು, ಅವ್ರ ಸಂಕಲ್ಪ ಏನಿತ್ತು ಶಿಕ್ಷಣಕ್ಕೆ ಅನ್ನೋದು ನಮಗೆ ಗೋಚರ ಆಗ್ತದೆ. ನಾನು ಬಹಳ ಮಾತಾಡ್ಲಿಕ್ಕೆ ಹೋಗಲ್ಲ. H ನರಸಿಂಹಯ್ಯನವರು ಇವತ್ತು ಈ ಜಿಲ್ಲೆಯ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹುಟ್ಟಿದಂತ ಕರ್ನಾಟಕದ ಒಬ್ಬ ರತ್ನ. ಆದ್ರೆ ಮತ್ತೊಬ್ಬ ರತ್ನ ನಮಗೆ ಮುದ್ದೇನಹಳ್ಳಿಯ ಭಾರತ